ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಧುಗಿರಿ ಸ್ಟೈಲಲ್ಲಿ ಮಾಡುವಂತಹ ಸಾಂಬಾರ್ ಪುಡಿಯನ್ನು ನಾನಿವತ್ತು ತೋರಿಸೋಣ ಅಂತ ಇದ್ದೀನಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಮತ್ತು ಯಾವ್ಯಾವ ರೀತಿ ನಾವು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ನಾನು ಸುಮಾರು ಒಂದು 2 kg ಧನಿಯಾನ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ. ಇದನ್ನ 2 kg ತೊಗೊಂಡಿದ್ದೀನಿ. ಈ 2 kg ಧನಿಯಾಗೆ ಯಾವ್ಯಾವ ಐಟಮ್ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತೀನಿ. 2 kg ಧನಿಯಾ, 2 kg ಧನಿಯಾಗೆ 1/4 kg ಕಡಲೆಬೇಳೆ, 1/4 kg ಉದ್ದಿನಬೇಳೆ, 1/4 kg ಜೀರಿಗೆ, 1/4 kg ಸಾಸಿವೆ. ಈ 4 ಐಟಮ್ಸ್ ಏನು ತೋರಿಸ್ತಾ ಇದ್ದೀನಲ್ಲ, ಈ 4 ಐಟಮ್ಸ್ ನಾವು 1/4 kg ತೊಗೋಬೇಕು. ನಿಮಗೆ ಹಂಗೆ ಅರ್ಧ kg ತಂದುಬಿಟ್ಟಿದ್ದೀನಿ, ಈಗ ನಿಮಗೆ ಮೆಷರ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಪಾವು ಲೋಟ ಇರುತ್ತಲ್ವಾ, ಆ ಪಾವು ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, 4 ಐಟಮ್ಸ್ನು ಈ ಥರ ಒಂದೊಂದು ಗ್ಲಾಸ್ ಹಾಕ್ಕೊಳ್ಳಿ. ಅವಾಗ ನಿಮಗೆ ಮೆಷರ್ಮೆಂಟ್ ಗೊತ್ತಾಗುತ್ತೆ. ನಾನಿಲ್ಲಿ 1/4 kgನೇ ತೊಗೊಂಡಿದ್ದೆ, ಆದರೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ಲಾಸಲ್ಲಿ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ಲಾಸು ಇಲ್ಲಪ್ಪ ನಮ್ಮ ಮನೇಲಿ ಅಂತಂದ್ರೆ ಮಾಮೂಲಿ ಜ್ಯೂಸ್ ಗ್ಲಾಸ್ ಬರುತ್ತಲ್ವಾ, ಆ ಜ್ಯೂಸ್ ಗ್ಲಾಸಲ್ಲಿ ಇದೇ ಮೆಷರ್ಮೆಂಟಲ್ಲಿ ಏನಾದರೂ ನಿಮ್ಮ ಮನೇಲಿ ಜ್ಯೂಸ್ ಗ್ಲಾಸ್ ಇದ್ರೆ ಅದರಲ್ಲೂ ಕೂಡ ಅಳತೆ ಮಾಡ್ಕೊಬೋದು. ನೋಡಿ, ಈ 4 ಐಟಮ್ಸು ನೀವು 250 ಗ್ರಾಮ್ ತಗೊಳ್ಳೇಬೇಕು. ಈಗ ಮೆಣಸು, ಇದು ಒಂದು 100 ಗ್ರಾಮ್ ಸಾಕಾಗುತ್ತೆ. ಅದಾದಮೇಲೆ ಮೆಂತ್ಯ 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಒಳ ಇಡಿ, ನಾವು ಹಿಂಗೆ ಅಂಗೈ ಮುಷ್ಟಿ ಕಟ್ಟಿದಾಗ ಒಳ ಇಡಿ ಅಷ್ಟಿದ್ರೆ ಸಾಕು ಮೆಂತ್ಯ. ಹಾಗೆ ಒಂದು ನಾರ್ಮಲ್ ಕಾಫಿ ಗ್ಲಾಸ್ಗಿಂತ ಒಂದು ಚೂರು ದೊಡ್ಡದಿರೋಂಥ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಆಮೇಲೆ ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ಹೆಸರುಬೇಳೆ, 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ನಿಮಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಗೊತ್ತಾಗಲಿ ಅಂತ ನಾನು ಈ ಥರ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ, ಹೊಸ್ದಾಗಿ ಮಾಡ್ಕೊಳ್ಳೋರ್ಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ. ಹಾಗೆ ಇಲ್ಲಿ 50 ಗ್ರಾಮ್ದು ಗಸಗಸೆ ತೊಗೊಂಡಿದ್ದೀನಿ. ಇದಂತೂ ರುಚಿ ಕೊಡುತ್ತೆ, ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಆಮೇಲೆ ಚಕ್ಕೆ ಲವಂಗ, ಇದನ್ನು ನಾವು ಅಂಗಡಿಲಿ 70 ರೂಪಾಯಿಗೆ ಅಂತ ತೊಗೊಂಡಾಗ ಕೊಡ್ತಾರಲ್ಲ, ಆ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಸಾಕು, ಇಷ್ಟು ಸಾಕು, ಜಾಸ್ತಿ ಹಾಕ್ಬಾರ್ದು ಚಕ್ಕೆ ಲವಂಗ. ಮತ್ತು ಇದು ಒಂದು ಸ್ವಲ್ಪ ಕರಿಬೇವು, ನಾನೊಂದು 5 ರೂಪಾಯಿಗೆ ಕರಿಬೇವು ತೊಗೊಂಡು ಅದನ್ನು ಒಣಗಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿಣದ ಬೋಟು, ಇದನ್ನು 250 ಗ್ರಾಮ್ ಹಾಕಲೇಬೇಕು. ಇದಿಷ್ಟನ್ನು ನಾನು ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟೆ ಆಮೇಲೆ ಹುರ್ಕೋಬೇಕು. ಇನ್ನೂ ಒಂದು ಸತಿ ತೋರಿಸ್ತೀನಿ, ನೋಡ್ಕೊಳ್ಳಿ ಎಲ್ಲ ಐಟಮ್ಸ್ನ. ಇದರಲ್ಲಿ ಯಾವುದೊಂದು ಕಡಿಮೆ ಆದ್ರೂ ಚೆನ್ನಾಗಿ ಬರೋದಿಲ್ಲ. ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಬಿಸಿಲಲ್ಲಿ ಒಣಗಿಸಿರೋದನ್ನು ಕೂಡ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಆದಷ್ಟು ಇದನ್ನು ಸಮ್ಮರಲ್ಲೇ ಮಾಡ್ಕೊಳ್ಳೋದು ಹಳ್ಳಿ ಕಡೆ ಎಲ್ಲ. ನಾನು ಅಷ್ಟೇ, ಸಮ್ಮರ್ ಟು ಸಮ್ಮರ್ 1 ವರ್ಷ ಕಾಲ ಬರುತ್ತೆ ಇದು ಸಾಂಬಾರ್ ಪೌಡರು. ಹಾಗಾಗಿ ನಾನು ಸಮ್ಮರಲ್ಲಿ ಮಾಡ್ಕೊತೀನಿ, ನೆಕ್ಸ್ಟ್ ಸಮ್ಮರ್ ತನಕ ಇದು ನನಗೆ ಬರುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಸಾಸಿವೆ, ಜೀರಿಗೆ, ಅರಿಶಿಣದ ಬೋಟು ಇದೆಲ್ಲ ಆಲ್ಮೋಸ್ಟ್ ಒಣಗಿತ್ತು, ಕಟ್ಟಿಟ್ಟಿದ್ದೆ. ಈಗ ಇದನ್ನ ಹುರ್ಕೋಬೇಕು, ಸ್ವಲ್ಪನೇ ಹಾಕಿ ಹುರ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ ಯಾವ ಹದದಲ್ಲಿ ಹುರ್ಕೋಬೇಕು ಅಂತ ಹೇಳ್ಬಿಟ್ಟು. ಇದು ಸೀಸ್ಬಾರ್ದು ಧನಿಯಾನ. ಹುರ್ಕೊಳ್ಳಿ, ನಿಧಾನವಾಗಿ ಹುರ್ಕೊಳ್ಳಿ, ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ಒಂದು ಗೊತ್ತಾಗಲಿ ನಿಮಗೆ, ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಹಿಡಿದು ನೋಡಿದ್ರೆ ಬೆಚ್ಚಗೆ, ಹಿಡಿದು ನೋಡಿದ್ರೆ ನಿಮಗೆ ಬಿಸಿ ಫೀಲ್ ಆಗುತ್ತೆ. ಆ ಧನಿಯಾ ಕಾಳೆಲ್ಲ ಬೆಚ್ಚಗಾಗಿರೋ ಥರ ಫೀಲ್ ಆಗುತ್ತೆ. ಹುರಿಬೇಕಾದ್ರೆ ಒಂಥರ ಘಮ ಘಮ ಅಂತ ಪರಿಮಳ ಬರುತ್ತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈ ಸಾಂಬಾರ್ ಪೌಡರ್ಗಳನ್ನೆಲ್ಲ ಮಾಡಬೇಕಾದ್ರೆ ನಾವು 3 ವಿಧಾನ ಫಾಲೋ ಮಾಡಲೇಬೇಕು. ಮೊದಲನೇದು ಕರೆಕ್ಟ್ ಮೆಷರ್ಮೆಂಟಲ್ಲಿ ಎಲ್ಲ ಐಟಮ್ಸ್ನ ತೊಗೋಬೇಕು. 2ನೇದು ಹದವಾಗಿ ಎಲ್ಲ ಹುರ್ಕೋಬೇಕು. 3ನೇದು ಮಿಲ್ಲಿಗೆ ಹೋಗಿ ಆಡಿಸ್ಕೊಂಡು ಬಂದಮೇಲೆ ಅದನ್ನು ಚೆನ್ನಾಗಿ ಹರಡಿ ತಣ್ಣಗಾದ್ಮೇಲೆ ಜರಡಿ ಹಿಡಿದು ಇಟ್ಕೋಬೇಕು. ಇಲ್ಲ ಆಡಿಸ್ಕೊಂಡು ಬಂದು ಹಂಗೆ ಇಟ್ಬಿಟ್ರೆ ಅದೂ ಒಂಥರ ಮಸಾಲೆ ಹಿಟ್ಟೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ನೋಡಿ, 3 ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿ. ಇದನ್ನು ಹುರ್ಕೊಳ್ಳೋಕ್ಕೆ ತುಂಬ ಪೇಷನ್ಸ್ ಬೇಕು. ನೋಡಿ, ಈಗ ಆಗಿದೆ, ಇದು ಒಂಥರ ಕಲರ್ ಚೇಂಜ್ ಆಗಿದೆ ಧನಿಯಾ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹುರ್ಕೊಳ್ಳಿ. ನಾನು ಈ ಥರ ಸುಮಾರು ಒಂದು 6 ಸತಿ ಹುರ್ಕೊಂಡಿದ್ದೀನಿ. ಆವಾಗಲೂ ಅಮ್ಮ ಮಾಡಿಕೊಡ್ತಾರೆ, ಅತ್ತೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಬೇಡಿ. ನೀವು ಕೂಡ ಇದೇ ಮೆಥಡಲ್ಲಿ ಕಲೀರಿ. ಯಾಕೆಂದರೆ ನಾವು ಕಲಿತ್ರೆ ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೋದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ಕೂಡ ಘಮ ಘಮ ಅಂತ ಪರಿಮಳ ಬರುತ್ತೆ, ಜೊತೆಗೆ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಸಾಕು. ನೆಕ್ಸ್ಟ್ ಒಂದಾದ್ಮೇಲೆ ಒಂದೊಂದು ಐಟಮ್ಸ್. ಈಗ ಕಡಲೆಬೇಳೆನೂ ಕೂಡ ಹುರ್ಕೊಳ್ಳಿ. ಒಂಚೂರು ಇದು ಕೂಡ ಕಲರ್ ಚೇಂಜ್ ಆಗುತ್ತೆ. ಒಂದು ಬ್ರೌನ್, ತುಂಬ ಬ್ರೌನ್ ಅಲ್ಲ ನೋಡಿ, ನಿಮ್ಗೆ ಆಗಲೇ ಹುರಿದಿರೋದು ಗೊತ್ತಾಗುತ್ತಲ್ವಾ.
ಆ ಥರ ತುಂಬ ಸಿಹಿ ಥರ ಎಲ್ಲ ಹುರ್ಕೋಬಾರ್ದು. ಜೀರಿಗೆನೂ ಅಷ್ಟೇ, ಜೀರಿಗೆ ನಿಮಗೆ ಹುರ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರ ಮುಷ್ಟಿ ಹಿಡಿದು ನೋಡಿ ನಿಮಗೆ ಚೆನ್ನಾಗಿ ಬಿಸಿ ಆಯಿತು, ಬಿಸಿ ಆಗಿದೆ ಅಂತ ಅನಿಸ್ದಾಗ ಅದು ಸಾಕು, ಅಲ್ಲಿಗೆ ಆಗಿದೆ ಅದು ಅಂತ ಅರ್ಥ. ನೆಕ್ಸ್ಟು ಮೆಂತ್ಯ. ಜೀರಿಗೆ ಆದಮೇಲೆ ಈಗ ಮೆಂತ್ಯನ ಹುರ್ಕೊಳ್ಳೋಣ. ಇದು ಕೂಡ ಘಮ ಘಮ ಅಂತ ಪರಿಮಳ ಬರುತ್ತೆ. ಜೊತೆಗೆ ಇದು ಕೂಡ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಲೈಟ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ಅದು ಹುರ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ತೆಗೆದಿಡಿ. ನೆಕ್ಸ್ಟು ಕಾಳುಮೆಣಸು. ಈ ಕಾಳುಮೆಣಸು ಅಷ್ಟೇ ಗೊತ್ತಾಗುತ್ತೆ ನಿಮ್ಗೆ, ಆಗಲೇ ಅದು ಪರಿಮಳ ಬರುತ್ತೆ. ನೆಕ್ಸ್ಟು ಹೆಸರುಬೇಳೆ, ಇದನ್ನು ಕೂಡ ಅಷ್ಟೇ ಎಲ್ಲ ಇದನ್ನು ಸ್ವಲ್ಪ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಯಾವ ಥರ ಅಂತೇಳ್ಬಿಟ್ಟು. ಈ ಥರ ನೋಡಿ ಲೈಟ್ ಬ್ರೌನ್ ಆಗ್ತಾಯಿದೆ, ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು, ಇದೆಲ್ಲ ಆಗಿದೆ ಅಂತ. ನೆಕ್ಸ್ಟು ಸಾಸಿವೆನ ಹುರ್ಕೊತಾ ಇದ್ದೀನಿ. ಸಾಸಿವೆ ಏನಂದರೆ ಇದು ಹಾಕಿದಾಗ ಕಪ್ಪಿರುತ್ತೆ, ಉರಿತಾ 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 ಬೆಳ್ಳಗಾಗುತ್ತೆ ನೋಡಿ, ಇದೊಂದು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಚಟ್ಪಟ ಅಂತ ಸ್ವಲ್ಪ ಸಿಡಿಯುತ್ತೆ, ಆಗ ಸಾಸಿವೆ ಹುರ್ಕೊಂಡಿದ್ದಾಗಿದೆ ಅಂತ ಅರ್ಥ. ಈಗ ಅರಿಶಿಣದ ಬೋಟು, ಇದನ್ನು ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಇಡಿ ಬೆಚ್ಚಗಾಗುತ್ತೆ ಅಂತಾರಲ್ಲ ಅಷ್ಟಾದರೆ ಸಾಕು. ನೆಕ್ಸ್ಟ್ ನಾವು ಚಕ್ಕೆ ಲವಂಗ ಇದನ್ನು ಕೂಡ ಹುರ್ಕೊಳ್ಳೋಣ. ಇದು ಅಷ್ಟೇ ಬೆಚ್ಚಗಾದರೆ ಸಾಕು, ತುಂಬ ಹೊತ್ತೇನು ಹುರಿಯೋಂಥ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಹುರ್ಕೊಳ್ಳಿ. ಪ್ರತಿಯೊಂದು ಅಷ್ಟೇ ಹದವಾಗಿ ಹುರ್ಕೊಳ್ಳಿ. ಒಂದು ಸತಿ ಅಕಸ್ಮಾತ್ ಹದ ಕೆಡ್ಬೋದು, ಎರಡನೇ ಸತಿ ಕೆಡಲ್ಲ, ನಿಜ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅಕ್ಕಿ, ಇದಂತೂ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ, ಅದು ಕಲರ್ ಚೇಂಜ್ ಆಗೋದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ಬ್ರೌನ್ ಬಂತು, ಇದಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ಮತ್ತೆ ಕರಿಬೇವಿನ ಸೊಪ್ಪು, ಇದನ್ನು ಅಷ್ಟೇ ತುಂಬ ಹೊತ್ತೇನು ಹುರಿಯೋಗಿಲ್ಲ, ಸ್ವಲ್ಪ ಹಂಗೆ ಹುರ್ಕೊಂಡ್ರೆ ಸಾಕು. 1-2 ನಿಮಿಷ ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ಇದು ಆಗಿರುತ್ತೆ. ನೆಕ್ಸ್ಟು ಲಾಸ್ಟಲ್ಲಿ ಗಸಗಸೆ, ಇದು ಅಷ್ಟೇ ನಿಮಗೆ ಗೊತ್ತಾಗುತ್ತೆ, ಸಿಡಿಯುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ತೋರಿಸ್ತಾ ಇದ್ದೀನಲ್ಲ, ಈ ಅದಕ್ಕೆ ಹುರ್ಕೊಂಡ್ರೆ ಸಾಕು. ನಾನು ಹುರ್ಕೊಂಡಿದ್ದ ಐಟಮ್ಸ್ನೆಲ್ಲ ಒಂದು ದೊಡ್ಡ ಟಬ್ಬಿಗೆ 1 by 1 ಎಲ್ಲ ಹಾಕಿ ಇಟ್ಟಿದ್ದೀನಿ. ಈಗ ಅದನ್ನು ನಿಮಗೆ ತೋರಿಸ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1-2 ಅವರ್ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದಮೇಲೆ ತೊಗೊಂಡೋಗಿ ಮಿಲ್ಲಿಗೆ ಹೋಗ್ಬಿಟ್ಟು ಆಡಿಸ್ಕೊಂಡು ಬರ್ತೀನಿ. ನೋಡಿ ಮಿಲ್ಲಿಗೆ ಹೋಗಿ ಬಂದಮೇಲೆ ಈ ಥರ ಆಗಿದೆ ಪೌಡರು. ಇದನ್ನು ನಾವು ನ್ಯೂಸ್ ಪೇಪರ್ ಮೇಲೆ ಹರಡಬೇಕು. ನಾನು ಅದೊಂದು ಕ್ಲಿಪ್ ತೊಗೋಬೇಕಿತ್ತು, ಅದೊಂದು ಮಿಸ್ ಮಾಡಿಬಿಟ್ಟೆ. ನಾನು ಹಾಕಿದ್ದೆ, ತಣ್ಣಗಾದ್ಮೇಲೆ ಅದನ್ನು ಜರಡಿ ಮಾಡಿ ಅದಾದಮೇಲೆ ಒಂದು 5 kgದು ಹೊಸದು ಕವರ್ ತರಿಸಿ ಅದರೊಳಗೆ ಇದನ್ನು ಈ ಪೌಡರನ್ನು ಹಾಕಿ ಒಂದು ಕಟ್ಬಿಟ್ಟು ಒಂದು ಸ್ಟೀಲ್ ಬಾಕ್ಸಲ್ಲಿ ಇಡ್ತೀನಿ. ಯಾಕೆ ಹಿಂಗೆ ಮಾಡಬೇಕು ಅಂತಂದರೆ ತುಂಬ ದಿವಸ ಇದು ಫ್ರೆಶ್ ಆಗಿರುತ್ತೆ. ನಿಮ್ಮ ಡೈಲಿ ಯೂಸಿಗೆ ನೀವೊಂದು ಚಿಕ್ಕ ಸ್ಟೀಲ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡು ಈ ಥರ ಕವರ್ ಕಟ್ಬಿಟ್ಟು ಸ್ಟೀಲ್ ಬಾಕ್ಸಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ನಾನು ಊರಿಗೆ ತೊಗೊಂಡೋಗಿ ನಮ್ಮ ಮನೆಯಲ್ಲಿ ನಮ್ಮ ಆಂಟಿ ನಮ್ಮ ಅತ್ತೆ ಅವ್ರಿಗೆಲ್ಲರಿಗೂ ಅಡುಗೆ ಮಾಡಿ ಕೊಟ್ಟಿದ್ದೆ. ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.